ಸೊ ಇವಾಗ ಲೋಡ್ ಹಿಂಗ್ ಬರೋವಾಗ ಈ ಸ್ಲ್ಯಾಬ್ ಹಿಂಗ ಬೆಂಡ್ ಆಗುತ್ತೆ. ಓಕೆ. ಸೊ ಬೆಂಡ್ ಆರ್ ಡಿಫ್ಲೆಕ್ಟ್ ಆಗುತ್ತೆ. ಓಕೆ. ಸೊ ಈ ಸ್ಲ್ಯಾಬ್ ಹಿಂಗ ಬೆಂಡ್ ಆಗುತ್ತೆ ಅಂದ್ರೆ ಇದು ಫೇಲ್ ಆಗಲ್ಲ. ಓಕೆ, ಜಸ್ಟ್ ಬೆಂಡ್ ಆಗುತ್ತೆ. ಸೊ ಬೆಂಡ್ ಆದ್ರೆ ಇಟ್ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಅರ್ಥ. ಓಕೆ, ಸ್ಲ್ಯಾಬಿಗೆ ಈಸಿಯಾಗಿ ಬೆಂಡ್ ಆಗಕ್ಕೆ ಫ್ಲೆಕ್ಸಿಬಿಲಿಟಿ ಇದೆ. ಓಕೆ. ಸೊ ಫೇಲ್ ಆದ್ರೆ ಅದಕ್ಕೆ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಅರ್ಥ. ಓಕೆ, ಫೇಲ್ ಆಗದೆ ಜಸ್ಟ್ ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಸ್ಲ್ಯಾಬಿಗೆ ಫ್ಲೆಕ್ಸಿಬಿಲಿಟಿ ಇಲ್ಲ ಬೆಂಡ್ ಆಗಕ್ಕಂತ ಅರ್ಥ. ಓಕೆ. ಸೊ ಯಾವುದೇ ಮೆಂಬರ್ ಈಸಿಯಾ ಬೆಂಡ್ ಆಗುತ್ತೆ, ಈಸಿಯಾ ಡಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಅದಕ್ಕೆ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಅರ್ಥ. ಸೊ ಯಾವ ಮೆಂಬರ್ಸ್ ಎಲ್ಲ ಬೆಂಡ್ ಆಗಕ್ಕೆ ಫ್ಲೆಕ್ಸಿಬಿಲಿಟಿ ಇದೆಯೋ ಅದನ್ನೆಲ್ಲ ನಾವು ಫ್ಲೆಕ್ಷನ್ ಮೆಂಬರ್ ಆರ್ ಎಲಿಮೆಂಟ್ ಅಂತ ಹೇಳ್ತೀವಿ. ಓಕೆ. ಸೊ ಸ್ಲ್ಯಾಬ್ ಬಂದು ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಫ್ಲೆಕ್ಷರ್ ಮೆಂಬರ್ ಆರ್ ಎಲಿಮೆಂಟ್. ಅಂಡ್ ನೆಕ್ಸ್ಟ್ ಬಂದು ಬೀಮ್. ಸೊ ಇದು ಬೀಮ್ ಕನೆಕ್ಟೆಡ್ ಟು ಕಾಲಮ್ ಇಲ್ಲಿ. ಸೊ ಬೀಮ್ ಈಗ ಸ್ಲ್ಯಾಬ್ ಇಂದ ಲೋಡ್ಸ್ ಬರೋದು ಹಿಂಗೆ ಮೇಜರ್ ಲೋಡ್ಸ್ ಸ್ಲ್ಯಾಬ್ ಇಂದ ಬರುತ್ತೆ. ಬೀಮ್ ಓಡ ನ್ಯೂಟ್ರಲ್ ಆಕ್ಸಿಸ್ ಇದು. ಓಕೆ, ಸೆಂಟರ್ ಆಕ್ಸಿಸ್. ಸೊ ಸ್ಲ್ಯಾಬ್ ಇಂದ ಬೀಮಿಗೆ 90 ಡಿಗ್ರಿ ಟು ದ ನ್ಯೂಟ್ರಲ್ ಆಕ್ಸಿಸ್ ಲೋಡ್ ಬರುತ್ತೆ. ಸೊ ಪರ್ಪಂಡಿಕ್ಯುಲರ್ ಟು ನ್ಯೂಟ್ರಲ್ ಆಕ್ಸಿಸ್. ಓಕೆ, ಸೊ ಮೇಜರ್ ಲೋಡ್ ಸ್ಲ್ಯಾಬ್ ಇಂದನೇ ಬರುತ್ತೆ. ಸೊ ಮೇಜರ್ ಲೋಡ್ಸ್ ಬಂದು ಇಟ್ ವಿಲ್ ಬಿ ಪರ್ಪಂಡಿಕ್ಯುಲರ್ ಟು ದಿ ನ್ಯೂಟ್ರಲ್ ಆಕ್ಸಿಸ್. ಓಕೆ. ಸೊ ಈ ಲೋಡ್ಸ್ ಈ ಬೀಮು ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ, ಬೆಂಡಿಂಗ್ ಆರ್ ಡಿಫ್ಲೆಕ್ಟಿಂಗ್. ಸೊ ಇಲ್ಲಿ ಇದೆ ಇಟ್ ಇಸ್ ನಾಟ್ ಫೇಲಿಂಗ್, ಇಟ್ ಹ್ಯಾಸ್ ಸಮ್ ಫ್ಲೆಕ್ಸಿಬಿಲಿಟಿ ಟು ಬೆಂಡ್. ಓಕೆ. ಸೊ ಅದರಿಂದ ಇಟ್ಸ್ ಅ ಫ್ಲೆಕ್ಷರ್ ಮೆಂಬರ್. ಓಕೆ. ಸ್ಲ್ಯಾಬ್ ಬಾದು ಇಟ್ಸ್ ಅ ಫ್ಲೆಕ್ಷರ್ ಎಲಿಮೆಂಟ್. The slab is an element. Beam ಒಂದು ಫ್ಲೆಕ್ಷರ್ ಮೆಂಬರ್. ಓಕೆ. ನೆಕ್ಸ್ಟ್ ಅದೇ ತರ ಫುಟ್ಟಿಂಗ್. ಸೊ ಫುಟ್ಟಿಂಗ್ ಒಂದು ನ್ಯೂಟ್ರಲ್ ಆಕ್ಸಿಸ್, ಇದು ಸೆಂಟ್ರಲ್ ಆಕ್ಸಿಸ್. ಸೊ ಸೂಪರ್ ಸ್ಟ್ರಕ್ಚರ್ ಇಂದ ಎಲ್ಲ ಲೋಡ್ಸು, ಎಲ್ಲ ಮೇಜರ್ ಲೋಡ್ಸು ಫುಟ್ಟಿಂಗ್ಗೆ 90 ಡಿಗ್ರಿ ಟು ದ ನ್ಯೂಟ್ರಲ್ ಆಕ್ಸಿಸ್ ಬರುತ್ತೆ. ಓಕೆ, ಪರ್ಪಂಡಿಕ್ಯುಲರ್ ಟು ದ ನ್ಯೂಟ್ರಲ್ ಆಕ್ಸಿಸ್. ಸೊ ಇದಕ್ಕೆ ಹಿಂಗೆ ಫುಟ್ಟಿಂಗ್ ಬಂದು ಬೆಂಡ್ ಆಗತ್ತೆ. ಸೊ ಇದಕ್ಕೂ ಸಮ್ ಫ್ಲೆಕ್ಸಿಬಿಲಿಟಿ ಟು ಬೆಂಡ್ ಆಗಕ್ಕೆ ಸಮ್ ಫ್ಲೆಕ್ಸಿಬಿಲಿಟಿ ಇದೆ. ಓಕೆ. ಸೊ ಅಂದ್ರೆ ಇಟ್ಸ್ ಅ ಫ್ಲೆಕ್ಷರ್ ಎಲಿಮೆಂಟ್. So slab, beam and footing, it is called the flexure member or element. Okay. So next the compression or tension member. Compression or tension member or element. So compression member here, example column. So column oda neutral axis idu, central axis. So major loads column here parallel to neutral axis barutte. Parallel to neutral axis or on the neutral axis. Okay. So ಈ ಲೋಡ್ಸ್ ಹಿಂಗ ಮೇಜರ್ ಲೋಡ್ಸ್ ಹಿಂಗ ಕಾಲಮ್ಗೆ ಬರೋವಾಗ ಇಟ್ಸ್ ಅ ಕಂಪ್ರೆಷನ್ ಲೋಡ್. ಸೊ ಈ ಲೋಡ್ ಇಂದ ಕಾಲಮ್ ಬಂದು ಕಂಪ್ರೆಸ್ ಆಗುತ್ತೆ. ಓಕೆ. ಸೊ ಇಲ್ಲಿ ಪ್ರೆಸ್ ಆದಾಗ ಆಗುತ್ತೆ, ಕಂಪ್ರೆಸ್ ಆರ್ ಪುಷ್ಡ್. ಓಕೆ. ಸೊ ಈ ಕಂಪ್ರೆಷನ್ ಫೋರ್ಸ್ ಇಂದ ಈ ಲೋಡ್ ಇಂದ ಈ ಕಾಲಮ್ ಕಂಪ್ರೆಸ್ ಆಗುತ್ತೆ. ಸೊ ಇಲ್ಲಿ ಬ್ರೇಕ್ ಆಗಲ್ಲ, ಅದ್ರದ್ದು ಬಿಹೇವಿಯರ್ ಬಂದು ಇಟ್ ಇಸ್ ಗೆಟಿಂಗ್ ಕಂಪ್ರೆಸ್ಡ್. ಓಕೆ, ಇಟ್ ಹಸ್ ಕೆಪಾಸಿಟಿ ಟು ಗೆಟ್ ಕಂಪ್ರೆಸ್ಡ್. ಓಕೆ. ಸೊ ಫೈಲ್ ಆಗಲ್ಲ. ಸೊ ಇಟ್ ಇಸ್ ಅ ಕಂಪ್ರೆಷನ್ ಮೆಂಬರ್. ಓಕೆ. ಸೊ ಟೆನ್ಷನ್ ಹಂಗಂದ್ರೆ, ಸೊ ಲೋಡ್ ಬರೋವಾಗ ಅದು ಪುಲ್ ಆದ್ರೆ
ಸ್ಟ್ರೆಚ್ ಆದ್ರೂ ಇಲ್ಲ ಪುಲ್ ಆದ್ರೂ ಇಟ್ಸ್ ಕಾಲ್ಡ್ ಟೆನ್ಷನ್ ಮೆಂಬರ್. ಇಲ್ಲಿ ಕಂಪ್ರೆಸ್ ಆಗಕನ ಇಟ್ಸ್ ಕಾಲ್ಡ್ ಕಂಪ್ರೆಷನ್ ಮೆಂಬರ್. ಸೊ ಕಂಪ್ರೆಷನ್ ಅಂದ್ರೆ ಪುಷ್, ಓಕೆ, ಟೆನ್ಷನ್ ಅಂದ್ರೆ ಪುಲ್. ಓಕೆ, ಲೋಡ್ ಬಂದು ಇಲ್ಲಿ ಪ್ಯಾರಲಲ್ ಟು ಆರ್ ಆನ್ ದಿ ನ್ಯೂಟ್ರಲ್ ಆಕ್ಸಿಸ್. Load parallel to neutral axis or on the neutral axis. Okay, ಇದು ಇಟ್ ಪುಷ್ ಪುಲ್ ಆದರೂ, ಪುಷ್ ಆದ್ರೆ ಇಟ್ಸ್ ಕಂಪ್ರೆಷನ್ ಮೆಂಬರ್, ಪುಲ್ ಆದ್ರೆ ಇಟ್ ಇಸ್ ಟೆನ್ಷನ್ ಮೆಂಬರ್. ಓಕೆ, ಸೊ ಕಾಲಮ್ ಬಂದು ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಕಂಪ್ರೆಷನ್ ಮೆಂಬರ್. ಸೊ ಟೆನ್ಷನ್ ಮೆಂಬರ್ ಅಂಡ್ ಕಂಪ್ರೆಷನ್ ಮೆಂಬರ್ ಈಸಿಯಾಗಿ ನೀವು ಸ್ಟೀಲ್ ಸ್ಟ್ರಕ್ಚರ್ಸ್ ಅಲ್ಲಿ ನೋಡ್ಬೋದು. ಓಕೆ, ಬಟ್ ಟೆನ್ಷನ್ ಮೆಂಬರ್ RCC ಸ್ಟ್ರಕ್ಚರ್ ಅಲ್ಲಿ ನೋಡೋದು ಸ್ವಲ್ಪ ರೇರ್. ಓಕೆ, ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ಟೆನ್ಷನ್ ಮೆಂಬರ್ಗೆ. RCC ಸ್ಟ್ರಕ್ಚರ್ ಅಲ್ಲಿ, ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ನೀವು ನೋಡ್ಬೋದು ಬ್ರೇಸಿಂಗ್ಸ್ ಅದೆಲ್ಲ ಬಂದು ಟೆನ್ಷನ್ ನಾವು ಆಕ್ಟ್ ಆಗೋದು, ಕಂಪ್ರೆಷನ್ ನಾವು ಆಕ್ಟ್ ಆಗೋದು. ಸೊ ಅದೇ ಲೋಡ್ ಹೆಂಗ್ ಬರುತ್ತೋ ಅದಕ್ಕೆ ತಕ್ಕಂತ ಅದು ಹೆಂಗ್ ಬಿಹೇವ್ ಆಗತ್ತೆಯೋ, ಅದು ಪುಷ್ ಆಗತ್ತಾ ಪುಲ್ ಆಗತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಕಂಪ್ರೆಷನ್ ಟೆನ್ಷನ್ ನಾವು ಡಿಫೈನ್ ಮಾಡ್ಬೋದು ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ. ಓಕೆ, ಬಟ್ RCC ಸ್ಟ್ರಕ್ಚರ್ ಅಲ್ಲಿ ಟೆನ್ಷನ್ ಮೆಂಬರ್ ಬಂದು ಇಟ್ಸ್ ರೇರ್. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಇದು ಒಂದು ಆಡಿಟೋರಿಯಂ ಅಂತ ತಗೊಳ್ಳಿ, ಇಲ್ಲ ಅಥವಾ ಮ್ಯಾರೇಜ್ ಹಾಲ್ ಅಂತ ತಗೊಳ್ಳಿ. ಓಕೆ, ಸೊ ಇದರಲ್ಲಿ 2 ಫ್ಲೋರ್ ಇದೆ. ಸೊ ಕೆಳಗಡೆ ಇಟ್ಸ್ ಅ ಮ್ಯಾರೇಜ್ ಹಾಲ್. ಓಕೆ, ಮೇಲ್ಗಡೆ ಸ್ವಲ್ಪ ರೂಮ್ಸ್ ಇದೆ. ಸೊ ಕೆಳಗಡೆ ಮ್ಯಾರೇಜ್ ಹಾಲ್ ಎಂಬ ಕಾರಣ ಈ ಕಾಲಮ್ ಬಂದು ಎಕ್ಸ್ಟೆಂಡ್ ಮಾಡಿಲ್ಲ. ಓಕೆ, ಬಿಕಾಸ್ ಕೆಳಗಡೆ ಸೀಟಿಂಗ್ ಅರೇಂಜ್ಮೆಂಟ್ಗೋಸ್ಕರ ಕಾಲಮ್ಸ್ ಅವಾಯ್ಡ್ ಮಾಡಿರ್ತಾರೆ. ಸೊ ಇಲ್ಲಿ ಮಾತ್ರ ಕಾಲಮ್ ಇದೆ. ಓಕೆ, ಸೊ ಇವಾಗ ಸೊ ಇದೆಲ್ಲ ಬೀಮ್, ಕಾಲಮ್, ಇದು ಬೀಮ್. ಸೊ ಈ ಬೀಮ್ ಓಡ ಲೋಡು ಈ ಕಾಲಮ್ಗೆ ಬರುತ್ತೆ, ಅಂಡ್ ಈ ಕಾಲಮ್ ಓಡ ಲೋಡು ಕೆಳಗಡೆ ಕಾಲಮ್ ಇಲ್ಲ ಟ್ರಾನ್ಸ್ಫರ್ ಮಾಡಕ್ಕೆ, ಅಂಡ್ ಅಗೈನ್ ಈ ಬೀಮ್ ಓಡ ಲೋಡು ಇಲ್ಲಿ ಬರುತ್ತೆ ಈ ಕಾಲಮ್ಗೆ. ಓಕೆ, ಸೊ ಇಲ್ಲಿ ಕೆಳಗಡೆ ಕಾಲಮ್ ಲೋಡ್ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ ಬಿಕಾಸ್ ಕಾಲಮ್ ಇಲ್ಲ ಕೆಳಗಡೆ. ಓಕೆ, ಸೊ ಈ ಮೆಂಬರ್ ಆಸ್ ಅ ಟೆನ್ಷನ್ ಮೆಂಬರ್ ಆಕ್ಟ್ ಆಗೋದು. ಈ ಲೋಡ್ ಬರೋವಾಗ ಈ ಕಾಲಮ್ ಅದು ಇಟ್ ವಿಲ್ ಗೆಟ್ ಪುಲ್ಡ್. ಓಕೆ, ಸೊ ಇದು ಟೆನ್ಷನ್ ಮೆಂಬರ್ ಆಕ್ಟ್ ಆಗೋದು ಇಲ್ಲಿ. ಸೊ ಇದು ಒಂದು ಎಕ್ಸಾಂಪಲ್ ಫಾರ್ ಟೆನ್ಷನ್ ಮೆಂಬರ್. ನೆಕ್ಸ್ಟ್ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಬಿಲ್ಡಿಂಗ್ ತಗೋತೀನಿ. ಸೊ ಇದು ಬ್ರೇಸಿಂಗ್ಸ್. ಸೊ ಇದು ಟ್ರಸ್ ಕಾಲಮ್ ಈ ತರ, ಇದು ಬ್ರೇಸಿಂಗ್ಸ್. ಓಕೆ, ಸೊ ಇವಾಗ ಲೇಟ್ರಲ್ ಲೋಡ್ ಆಕ್ಟ್ ಆಗುತ್ತೆ ಅಂತ ತಗೊಳ್ಳೋಣ, ಸೀಸ್ಮಿಕ್ ಲೋಡ್ ಅಂಡ್ ವಿಂಡ್ ಲೋಡ್. ಸೊ ಇದು ಎರಡು ಸೇರಿಸಿ ಫಾರ್ ಎಕ್ಸಾಂಪಲ್ 10 kN. ಓಕೆ, ಸೊ ಈ ಲೋಡು ಒಂದೊಂದು ಮೆಂಬರ್ ಟ್ರಾನ್ಸ್ಫರ್ ಆಗೋದು. ಸೊ ಫಸ್ಟ್ ಈ ಮೆಂಬರ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸಮ್ ಅಮೌಂಟ್ ಆಫ್ ಲೋಡ್ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಲೋಡ್ ಬರೋವಾಗ ಈ ಜಾಯಿಂಟ್ ಪುಲ್ ಆಗತ್ತೆ. ಓಕೆ, ನೆಕ್ಸ್ಟ್ ಹಿಂಗೆ ನೆಕ್ಸ್ಟ್ ಮೆಂಬರ್ಸ್ಗೆ ಲೋಡ್ ಟ್ರಾನ್ಸ್ಫರ್ ಆಗೋದು. ಸೊ ಈ ಮೆಂಬರ್ ಈ ಜಾಯಿಂಟ್ ಪುಲ್ ಆಗೋ ಕಾರಣ ಈ ಮೆಂಬರು ಟೆನ್ಷನ್ ಫೋರ್ಸ್ ಟೆನ್ಷನ್ ಮೆಂಬರ್ ಆಕ್ಟ್ ಆಗೋದು. ಸೊ ಇದು ಬಂದು ಪುಲ್ ಆಗತ್ತೆ. ಓಕೆ, ಸೊ ಇದು ಟೆನ್ಷನ್ ಮೆಂಬರ್ ಆಕ್ಟ್ ಆಗೋದು. ಇಲ್ಲಿ ಲೋಡ್ ಟ್ರಾನ್ಸ್ಫರ್ ಆಗುತ್ತೆ, ಇದು ಕಂಪ್ರೆಷನ್. ಸೊ ಹಿಂಗೆ ಲೋಡ್ ಟ್ರಾನ್ಸ್ಫರ್ ಆಗಿ ಹಿಂಗೆ ಕಾಲಮ್ ಟ್ರಾನ್ಸ್ಫರ್ ಆಗೋದು. ಸೊ ಇದು ಕಂಪ್ರೆಷನ್ ಮೆಂಬರ್ ಆಕ್ಟ್ ಆಗೋದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಫರ್ ಆಗೋವಾಗ
ಈ ಜಾಯಿಂಟ್ ಬಂದು ಪುಲ್ ಆಗುತ್ತೆ. ಸೊ ಇದು ಟೆನ್ಷನ್ ಮೆಂಬರ್ ಆಕ್ಟ್ ಆಗೋದು. ಈ ಲೋಡ್ ಇಲ್ಲಿ ಟ್ರಾನ್ಸ್ಫರ್ ಆಗಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಕೆಳಗಡೆ ಕಾಲಮ್ಗೆ ಟ್ರಾನ್ಸ್ಫರ್ ಆಗ್ಬಿಡೋದು. ಸೊ ಇಟ್ಸ್ ಅ ಕಂಪ್ರೆಷನ್ ಮೆಂಬರ್. ಅಗೈನ್ ಇಲ್ಲಿ ಲೋಡ್ ಟ್ರಾನ್ಸ್ಫರ್ ಆಗಿ ಇದು ಪುಲ್ ಆಗುತ್ತೆ. ಇದು ಟೆನ್ಷನ್, ಇದು ಕಂಪ್ರೆಷನ್. ಅಗೈನ್ ಇಲ್ಲಿಯೂ ಇದು ಟೆನ್ಷನ್, ಕಂಪ್ರೆಷನ್. ಓಕೆ. ಸೊ ಇದೇ ಲೋಡ್ ಈ ಕಡೆಯಿಂದ ಆಕ್ಟ್ ಆಗೋವಾಗ. ಸೊ ಈ ಕಡೆಯಿಂದ ಆಕ್ಟ್ ಆಗೋದು ಟೆನ್ಷನ್ ಕಂಪ್ರೆಷನ್ ಮೆಂಬರ್ ಆಕ್ಟ್ ಆಯ್ತು. ಈ ಕಡೆಯಿಂದ ಲೋಡ್ ಆಕ್ಟ್ ಆಗೋವಾಗ ಸೊ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಈ ಮೆಂಬರ್ ಈ ಜಾಯಿಂಟ್ ಪುಲ್ ಆಗಿ ಇದು ಟೆನ್ಷನ್ ಆಕ್ಟ್ ಆಗೋದು. ಈ ಮೆಂಬರ್ ಇಂದ ಲೋಡ್ ಈ ಕಾಲಮ್ಗೆ ಟ್ರಾನ್ಸ್ಫರ್ ಆಗಿಡೋದು. ಸೊ ಅದರಿಂದ ಇದು ಕಂಪ್ರೆಷನ್ ಮೆಂಬರ್. ಇದು ಟೆನ್ಷನ್ ಕಂಪ್ರೆಷನ್, ಟೆನ್ಷನ್ ಕಂಪ್ರೆಷನ್, ಟೆನ್ಷನ್ ಕಂಪ್ರೆಷನ್. ಸೊ ಹಿಂಗೆ ರಿವರ್ಸ್ ಆಗುತ್ತೆ. ಸೊ ಈ ತರ ಡಿಫ್ರೆನ್ಶಿಯೇಟ್ ಮಾಡ್ಕೋಬಹುದು. ಸೊ ಯಾವುದೇ ಮೆಂಬರ್ ಪುಲ್ ಆದ್ರೆ, ಪುಲ್ ಎಫೆಕ್ಟ್ ಎಕ್ಸ್ಪೀರಿಯನ್ಸ್ ಆದ್ರೆ ಅದು ಟೆನ್ಷನ್, ಕಂಪ್ರೆಸ್ ಆಗುತ್ತೆ ಅಂದ್ರೆ ಇಟ್ಸ್ ಕಂಪ್ರೆಷನ್ ಮೆಂಬರ್. ಓಕೆ. ನೆಕ್ಸ್ಟ್, ವಾಟ್ ಈಸ್ ಸ್ಟ್ರಕ್ಚರಲ್ ಅನಾಲಿಸಿಸ್, ಡಿಸೈನ್ ಅಂಡ್ ಡೀಟೇಲಿಂಗ್? ಸೊ ಸ್ಟ್ರಕ್ಚರಲ್ ಅನಾಲಿಸಿಸ್ ಅಂದ್ರೆ ಏನಂದ್ರೆ, ಸೊ ಇವಾಗ ಸ್ಟ್ರಕ್ಚರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಡ್ಸ್ ಆಕ್ಟ್ ಆಗೋದು ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಂತ ಹೇಳಿದೆ. ಸೊ ಗ್ರಾವಿಟಿ ಲೋಡ್, ಓಕೆ, ಲೇಟರಲ್ ಲೋಡ್ಸ್, wind, seismic load, wind load. ಓಕೆ. ಸೊ ಡಿಫ್ರೆಂಟ್ ಲೋಡ್ಸ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಆಗುತ್ತೆ. ಸೊ ಅನಾಲಿಸಿಸ್ ಅಂದ್ರೆ ಈ ಲೋಡ್ಸ್ ಇಂದ ಸ್ಟ್ರಕ್ಚರ್ ಬಂದು ಯಾವ ತರ ಬಿಹೇವ್ ಆಗುತ್ತೆ. ಓಕೆ. ಸೊ ಈ ಲೋಡ್ಸ್ ಇಂದ ಸ್ಟ್ರಕ್ಚರ್ ಯಾವ ತರ ಎಫೆಕ್ಟ್ ಆಗತ್ತೆ. ಓಕೆ. ಸೊ ಅದನ್ನ ಅನಲೈಸ್ ಮಾಡಕ್ ಹೆಸರು ಸ್ಟ್ರಕ್ಚರಲ್ ಅನಾಲಿಸಿಸ್. ಓಕೆ. ಸೊ ಏನೇನ್ ತರ ಎಫೆಕ್ಟ್ಸ್ ಆಗತ್ತೆ ಲೋಡ್ಸ್ ಇಂದ, ಯಾವ್ಯಾವ ತರ ಬಿಹೇವ್ ಆಗುತ್ತೆ ಸ್ಟ್ರಕ್ಚರ್, ಅದನ್ನ ರೀಡ್ ಮಾಡೋದು, ಅದಕ್ಕೆ ಹೆಸರು ಸ್ಟ್ರಕ್ಚರಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಪ್ರಾಸೆಸ್ ಆಫ್ ಫೈಂಡಿಂಗ್ ದಿ ಎಫೆಕ್ಟ್ಸ್ ಆಫ್ ಲೋಡ್. Effects or behavior of structure under different loads. Okay. ಸೊ ಇದನ್ನ ಅನಲೈಸ್ ಮಾಡಿ ಈ ಡಿಫ್ರೆಂಟ್ ಲೋಡ್ಸ್ ಅದು ಈ ಡಿಫ್ರೆನ್ಸ್ ಲೋಡ್ಸ್ ಇಂದ ಸ್ಟ್ರಕ್ಚರ್ ಹೆಂಗ ಬಿಹೇವ್ ಆಗುತ್ತೆ ಎಂಬುದನ್ನ ಅನಲೈಸ್ ಮಾಡಿ ಫೈನಲ್ ರಿಸಲ್ಟ್ಸ್ ಆಫ್ ಅನಾಲಿಸಿಸ್ ಆರ್ ಕಾಂಪೋನೆಂಟ್ಸ್ ಆಫ್ ಅನಾಲಿಸಿಸ್ ಏನೆಲ್ಲ ನಮಗೆ ರಿಸಲ್ಟ್ ಸಿಕ್ಕತ್ತೆ ಅಂದ್ರೆ, ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್, ಡಿಫ್ಲೆಕ್ಷನ್, ಬಕ್ಲಿಂಗ್, ಟಾರ್ಷನ್, ಆಕ್ಸೆಲ್ ಫೋರ್ಸ್. ಸೊ ಇದೆಲ್ಲ ರಿಸಲ್ಟ್ಸ್ ಆರ್ ಕಾಂಪೋನೆಂಟ್ಸ್ ಆಫ್ ಅನಾಲಿಸಿಸ್. ಫೈನಲ್ ಇದೆಲ್ಲ ನಮಗೆ ರಿಸಲ್ಟ್ಸ್ ಸಿಕ್ಕತ್ತೆ ಅನಾಲಿಸಿಸ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಸ್ಟ್ರಕ್ಚರಲ್ ಸ್ಟ್ರಕ್ಚರಲ್ ಡಿಸೈನ್. ಸೊ ಅನಾಲಿಸಿಸ್ ಮಾಡಿದಾದ್ಮೇಲೆ ಅನಾಲಿಸಿಸ್ ರಿಸಲ್ಟ್ಸ್ ಬೇಸ್ ಮಾಡಿ ಸ್ಟ್ರಕ್ಚರ್ ಲಿರೋ ಮೆಂಬರ್ಸ್ ಅಂಡ್ ಎಲಿಮೆಂಟ್ಸ್ಗೆ ಸೈಸಿಂಗ್ ಮಾಡ್ತೀವಿ. ಸೈಸಿಂಗ್ ಆಫ್ ಮೆಂಬರ್ಸ್ ಆರ್ ಎಲಿಮೆಂಟ್ಸ್, ಅದೇ ಸ್ಟ್ರಕ್ಚರಲ್ ಡಿಸೈನ್. ಸೊ ಇವಾಗ ಸ್ಲ್ಯಾಬ್ ಡಿಸೈನ್ ಮಾಡ್ತೀರಿ ಅಂದ್ರೆ ಸ್ಲ್ಯಾಬ್ ಒಳಗೆ ಥಿಕ್ನೆಸ್ ಎಷ್ಟಿರ್ಬೇಕು. ಓಕೆ. ಸೊ ಏನೇನ್ ಲೋಡ್ಸ್ ಎಲ್ಲ ಆ ಸ್ಲ್ಯಾಬ್ಗೆ ಬರುತ್ತೆ. ಓಕೆ. ಸೊ ಅದನ್ನ ಡಿಪೆಂಡ್ ಲೋಡ್ಸ್ ಇಂದ ಹೆಂಗ್ ಸ್ಟ್ರಕ್ಚರ್ ಬಿಹೇವ್ ಆಗುತ್ತೆ. ಓಕೆ. ಸೊ ಅದರಿಂದ ಎಷ್ಟು ಬೆಂಡಿಂಗ್ ಮೊಮೆಂಟ್, ಎಷ್ಟು ಶಿಯರ್ ಫೋರ್ಸ್, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ. ಓಕೆ. ಇದೆಲ್ಲ ಅನಾಲಿಸಿಸ್. ಸೊ ಅನಾಲಿಸಿಸ್ ಮಾಡಿ ಅನಾಲಿಸಿಸ್ ರಿಸಲ್ಟ್ಸ್ ಬೇಸ್ ಮಾಡಿ ಸ್ಲ್ಯಾಬ್ಗೆ ಎಷ್ಟು ಥಿಕ್ನೆಸ್ ಪ್ರೊವೈಡ್ ಮಾಡಬೇಕು. ಓಕೆ. ಸೊ ರೀಇನ್ಫೋರ್ಸ್ಮೆಂಟ್ ಯಾವ ಡಯಾಮೀಟರ್ ಪ್ರೊವೈಡ್ ಮಾಡಬೇಕು, ಎಷ್ಟು ಏರಿಯಾ ಎಷ್ಟು ಪ್ರೊವೈಡ್ ಮಾಡಬೇಕು, ಎಷ್ಟು ಸ್ಪೇಸಿಂಗ್. ಸೊ ಇದೆಲ್ಲ ಅನಾಲಿಸಿಸ್ ರಿಸಲ್ಟ್ಸ್ ಬೇಸ್ ಮಾಡಿ ಆ ಮೆಂಬರ್ಗೆ ಸೈಸಿಂಗ್ ಮಾಡ್ತೀವಿ. ಓಕೆ. ಥಿಕ್ನೆಸ್
ಆರ್ ಬೀಮ್ ಕಾಲಮ್ ತಗೊಂಡ್ರೆ ಬೀಮ್ ಓಡ ಬ್ರೆತ್ ಅಂಡ್ ಡೆಪ್ತ್, ಕಾಲಮ್ ಓಡ ಬ್ರೆತ್ ಅಂಡ್ ಡೆಪ್ತ್, ಬೀಮ್ ಓಡ ರೀಇನ್ಫೋರ್ಸ್ಮೆಂಟ್, ಎಷ್ಟು ಡಯಾಮೀಟರ್, ಎಷ್ಟು ನಂಬರ್ ಆಫ್ ಬಾರ್ಸ್. ಓಕೆ, ಸೊ ಇದೆಲ್ಲ ಸೈಸಿಂಗ್ ಮಾಡ್ತೀವಲ್ಲ, ಸೊ ಇದಕ್ಕೆ ಹೆಸರು ಡಿಸೈನ್. ಓಕೆ, ಸೊ ಸೈಸಿಂಗ್ ಆಫ್ ಮೆಂಬರ್ಸ್ ಅಂಡ್ ಎಲಿಮೆಂಟ್ಸ್ ಇಟ್ ಇಸ್ ಕಾಲ್ಡ್ ಡಿಸೈನ್. ಸೊ ಇದು ಸ್ಲ್ಯಾಬ್ ಅಲ್ಲಿ ಎಷ್ಟು ಥಿಕ್ನೆಸ್, ಫಾರ್ ಎಕ್ಸಾಂಪಲ್ 100 mm ಥಿಕ್ನೆಸ್. ಸೊ ರೀಇನ್ಫೋರ್ಸ್ಮೆಂಟ್ ಎಷ್ಟು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಎಷ್ಟು ಡಯಾಮೀಟರ್ ಆಫ್ ದಿ ಬಾರ್, ಫಾರ್ ಎಕ್ಸಾಂಪಲ್ 10 mm ಅಟ್ 300 mm ಸೆಂಟರ್ ಟು ಸೆಂಟರ್. ಸೊ ಎಷ್ಟು ಸ್ಪೇಸಿಂಗ್, ಎಷ್ಟು AST, ಎಷ್ಟು ನಂಬರ್ ಆಫ್ ಬಾರ್ಸ್. ಸೊ ಇದೆಲ್ಲ ನಾವು ಡಿಸೈನ್ ಮಾಡಬೇಕು. ಸೊ ಅದೇ மாதிரி ಬೀಮ್ ಕಾಲಮ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಕಾಲಮ್ ಅಂದ್ರೆ, ಸೊ ಇದೋட ಸೈಸಿಂಗ್ ಎಷ್ಟು, ಬ್ರೆತ್ ಅಂಡ್ ಡೆಪ್ತ್ ಎಷ್ಟು, ಇಲ್ಲಿ ಎಷ್ಟು ರೀಇನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ನಂಬರ್ ಆಫ್ ಬಾರ್ಸ್ ಎಷ್ಟು, ನಮ್ಮ ಡಯಾಮೀಟರ್ ಆಫ್ ದಿ ಬಾರ್ಸ್. ಓಕೆ, ಸೊ ಇದೆಲ್ಲ ನಾವು ಡಿಸೈನ್ ಮಾಡಬೇಕು. ಅದೇ ತರ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲೂ, ಸ್ಟೀಲ್ ಸ್ಟ್ರಕ್ಚರ್ ಫಾರ್ ಎಕ್ಸಾಂಪಲ್ ಈಗ ಐ ಬೀಮ್ ಎದ ಡಿಸೈನ್ ಮಾಡ್ತೀರಿ ಅಂದ್ರೆ, ಸೊ ಯಾವ ಸೆಕ್ಷನ್ ನೀವು ಪ್ರೊವೈಡ್ ಮಾಡ್ತೀರಿ. ಸೊ ಇದೋட ಬ್ರೆತ್ ಆಫ್ ದ ಫ್ಲಾಂಜ್ ಎಷ್ಟು, ಥಿಕ್ನೆಸ್ ಆಫ್ ದ ಫ್ಲಾಂಜ್ ಎಷ್ಟು, ಥಿಕ್ನೆಸ್ ಆಫ್ ದ ವೆಬ್, ಓವರ್ ಆಲ್ ಡೆಪ್ತ್ ಎಷ್ಟು. ಸೊ ಇದೆಲ್ಲ ನಾವು ಡಿಸೈನ್ ಮಾಡ್ತೀವಿ ಬೇಸ್ಡ್ ಆನ್ ಅನಾಲಿಸಿಸ್ ರಿಸಲ್ಟ್ಸ್. ಓಕೆ, ನೆಕ್ಸ್ಟ್ ಡೀಟೇಲಿಂಗ್, ಸ್ಟ್ರಕ್ಚರಲ್ ಡೀಟೇಲಿಂಗ್. ಸೊ ಸ್ಟ್ರಕ್ಚರಲ್ ಡೀಟೇಲಿಂಗ್ ಅಂದ್ರೆ ಡಿಸೈನ್ ಮಾಡಿರ್ತೀವಿ. ಸೊ ಡಿಸೈನ್ ಅಲ್ಲಿ ತುಂಬಾ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಓಕೆ, ಡೈರೆಕ್ಟ್ ನಮಗೆ ಅನಾಲಿಸಿಸ್ ಮಾಡಿದ ಮೇಲೆ ಡೈರೆಕ್ಟ್ ಒಂದೇ ಸ್ಟೆಪ್ ಅಲ್ಲಿ 100 mm ಥಿಕ್ನೆಸ್ ಇಲ್ಲ AST, ನಂಬರ್ ಆಫ್ ಬಾರ್ಸ್ 4 ನಂಬರ್ಸ್ ಆ ತರ ರಿಸಲ್ಟ್ ಸಿಕ್ಕಲ್ಲ. ಸೊ ಲಾಟ್ ಆಫ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಓಕೆ, ಸೊ ಆಮೇಲೆ ಫೈನಲ್ ಔಟ್ಪುಟ್ ಸಿಕ್ಕತ್ತೆ. ಓಕೆ, ಸೊ ಸ್ಟ್ರಕ್ಚರಲ್ ಡಿಸೈನ್ ಎಕ್ಸೆಲ್ ಶೀಟ್ ನ ಕೊಟ್ಟು ಸೈಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಅಂದ್ರೆ ಅದಾಗಲ್ಲ, ಯಾಕೆಂದ್ರೆ ತುಂಬಾ ಕ್ಯಾಲ್ಕುಲೇಷನ್ಸ್ ಇದೆ, ಅದೆಲ್ಲ ನಮಗೆ ಬೇಕಾಗಿಲ್ಲ. ಸೊ ಫೈನಲ್ ಔಟ್ಪುಟ್ ಮಾತ್ರ ನಮಗೆ ಬೇಕು. ಸೊ ಅದನ್ನ ಫೈನಲ್ ಔಟ್ಪುಟ್ ನ ಮಾತ್ರ ಒಂದು ಡಿಸೈನ್ ಫಾರ್ಮ್ ಅಲ್ಲಿ, ಡ್ರಾಯಿಂಗ್ ಫಾರ್ಮ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಹೆಸರು ಡೀಟೇಲಿಂಗ್. ಓಕೆ, ಸೊ ಆ ಡಿಸೈನ್ ಇನ್ಫಾರ್ಮೇಶನ್ ನ ಪ್ರೆಸೆಂಟಿಂಗ್ ಡಿಸೈನ್ ಇನ್ಫಾರ್ಮೇಶನ್ ಇನ್ ಡ್ರಾಯಿಂಗ್ ಫಾರ್ಮ್. ಓಕೆ, ಸೊ ಫೈನಲ್ ಸ್ಲ್ಯಾಬ್ ಓಡ ಥಿಕ್ನೆಸ್ ಎಷ್ಟು, ಎಷ್ಟು ರೇನ್ಫೋರ್ಸ್ಮೆಂಟ್, ಅದರ ಲೇಔಟ್. ಸೊ ಅದನ್ನ ಮಾತ್ರ ಡ್ರಾಯಿಂಗ್ ಫಾರ್ಮ್ ಅಲ್ಲಿ, ಫೈನಲ್ ಔಟ್ಪುಟ್ ನ ಮಾತ್ರ ಡ್ರಾಯಿಂಗ್ ಫಾರ್ಮ್ ಅಲ್ಲಿ ಕೊಡೋದು. ಇಟ್ಸ್ ಕಾಲ್ಡ್ ಡೀಟೇಲಿಂಗ್. ಸೊ ಅದನ್ನ ಇಟ್ಕೊಂಡು ಸೈಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಈ ಡ್ರಾಯಿಂಗ್ಸ್ ಇಟ್ಕೊಂಡು. ಸೊ ಇದು ಸ್ಲ್ಯಾಬ್, ಸಾರಿ, ಇವಾಗ ಸ್ಲ್ಯಾಬ್ ಅಂದ್ರೆ ಸ್ಲ್ಯಾಬ್ ಥಿಕ್ನೆಸ್ ಎಷ್ಟು. ಓಕೆ, ಇದು ಸ್ಲ್ಯಾಬ್ ಥಿಕ್ನೆಸ್. ಸೊ ಇಲ್ಲಿ ರೀಇನ್ಫೋರ್ಸ್ಮೆಂಟ್ ಎಷ್ಟು ಪ್ರೊವೈಡ್ ಮಾಡ್ತೀವಿ, ಮೈನ್ ಬಾರ್ಸ್ ಡಯಾಮೀಟರ್, ಸ್ಪೇಸಿಂಗ್ ಎಷ್ಟು, ಡಿಸ್ಟ್ರಿಬ್ಯೂಷನ್ ಬಾರ್ ಅವ್ರದ್ದು ಎಷ್ಟು, ಸೊ ಸ್ಲ್ಯಾಬ್ ಓಡ ಕ್ಲಿಯರ್ ಸ್ಪ್ಯಾನ್ ಎಷ್ಟು, ಬೀಮ್ ವಿತ್ ಎಷ್ಟು ಪ್ರೊವೈಡ್ ಮಾಡಬೇಕು. ಸೊ ಇದೆಲ್ಲ ಫೈನಲ್ ಔಟ್ಪುಟ್ ಮಾತ್ರ ಡ್ರಾಯಿಂಗ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಮಾಡೋದು ಡೀಟೇಲ್. ಓಕೆ, ಸೊ ಇದೇ ಡಿಫ್ರೆನ್ಸ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಡಿಸೈನಿಗೂ ಡೀಟೇಲಿಂಗ್. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ಸರ್. ನೆಕ್ಸ್ಟ್ ಫೈನೈಟ್ ಎಲಿಮೆಂಟ್ ಮೆಥಡ್, ಇನ್ನು ಕೊಂಚ ಸ್ವಲ್ಪ ಟರ್ಮ್ಸ್ ಇದೆ. ಫೈನೈಟ್ ಎಲಿಮೆಂಟ್ ಮೆಥಡ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಡ್ಸ್, ಲೋಡ್ ಟ್ರಾನ್ಸ್ಫರ್ ಹೆಂಗೆ ನಡೆಯುತ್ತೆ. ಓಕೆ, ಸೊ ಇದು ಮಾತ್ರ ಅಲ್ಲ, ಇನ್ನೂ ಸ್ವಲ್ಪ ಈ ಎಕ್ಸೆಲ್ ಶೀಟ್ಲಿ ಇಷ್ಟಿದೆ, ಇನ್ನೊಂದು ಎಕ್ಸೆಲ್ ಶೀಟ್ಲಿ ಇನ್ನೂ ಫರ್ದರ್ ಟರ್ಮ್ಸ್ ಇದೆ. ಸೊ ಅದನ್ನು ನೋಡೋಣ, ಅದೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ ಸರ್. ಸೊ ಇದರಲ್ಲಿ ಯಾವುದೇ Okay. ಡೌಟ್ಸ್ ಇದ್ರೆ ಕೇಳ್ಬೋದು. ಇಲ್ಲ ಮ್ಯಾಮ್, ಏನು ಡೌಟ್ಸ್ ಇಲ್ಲ. ಓಕೆ ಸರ್, ನೆಕ್ಸ್ಟ್ ಕ್ಲಾಸು ವೆನ್ನೆಸ್ಡೇ 9 to 10 ಸರ್. ಸೊ ಈ Okay. ಟೈಮಿಂಗ್ ನಿಮಗೆ ಓಕೆ ಅಲ್ವಾ, 9 to 10 ಬಾದು? ಹಾ ಮ್ಯಾಮ್, ಮಾಡಿ. ಓಕೆ ಸರ್. ಓಕೆ ಸರ್, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಯಾವುದೇ ಡೌಟ್ಸ್ ಇದ್ರೆ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಕೇಳ್ಬೋದು. ಓಕೆ ಮ್ಯಾಮ್, ನೋ ಪ್ರಾಬ್ಲಮ್. ಎಸ್. ಸೊ ಈ ವಿಡಿಯೋ ಮತ್ತು ನೋಟ್ಸು, ಎಕ್ಸೆಲ್ ಶೀಟು ಎಲ್ಲ ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀವಿ. ಆ ಡ್ರೈವ್ ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀವಿ. ಓಕೆ, ನೀವು ರೆಕಾರ್ಡಿಂಗ್ಸು, ನೋಟ್ಸ್ ಎಲ್ಲ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಯಾವಾಗ ಬೇಕಾದ್ರೆ ರೆಕಾರ್ಡಿಂಗ್ಸ್ ನೋಡ್ಕೋಬೋದು, ನೋಟ್ಸ್ ನೀವು ಡೌನ್ಲೋಡ್ ಮಾಡ್ಕೋಬೋದು.
ಓಕೆ ಸರ್. ಓಕೆ ಥ್ಯಾಂಕ್ ಯು ಸರ್. ನಮ್ಮ ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ಓಕೆ ಥ್ಯಾಂಕ್ ಯು.